ಯಾರೂ ಇಲ್ಲದ ರೈಲ್ವೆ ಸ್ಟೇಷನ್ ಮಧ್ಯರಾತ್ರಿ ಅಲ್ಲಿ ನಿಂತಾಗ ಎಂಥ ಫೀಲ್ ಆಗ್ಬೋದು? ಆ ಪ್ಲಾಟ್ಫಾರ್ಮ್ ಮೇಲೆ ಯಾರು ಕಾಯ್ತಾ ಇರ್ಬೋದು ಅಥವಾ ಏನು ಕಾಯ್ತಾ ಇರ್ಬೋದು ಅಂತ ಯೋಚನೆ ಬಂದಿದ್ಯಾ? ಬನ್ನಿ, ಇವತ್ತು ಅಂಥದ್ದೇ ಒಂದು ಪಾಳುಬಿದ್ದ ನಿಲ್ದಾಣದ ರಕ್ತಸಿಕ್ತ ರಹಸ್ಯದ ಕಥೆಯನ್ನ ನೋಡೋಣ. ಬೆಳಗ್ಗೆ ಜಾವ 3 ಗಂಟೆ. ಈ ಟೈಮಂದ್ರೆ ಸಾಕು, ಎಷ್ಟೋ ಜನಕ್ಕೆ ಒಂಥರ ಭಯ. ಇದನ್ನ ದೆವ್ವಗಳ ಸಮಯ ಅಂತಾನೂ ಕರೀತಾರೆ. ಯಾಕಂದ್ರೆ ಈ ಹೊತ್ತಲ್ಲೇ ನಮ್ಮ ಲೋಕಕ್ಕೂ ಆತ್ಮಗಳ ಲೋಕಕ್ಕೂ ನಡುವೆ ಇರೋ ತೆರ ತುಂಬಾನೇ ತೆಳುವಾಗಿರುತ್ತೆ ಅಂತ ಒಂದು ನಂಬಿಕೆ. ನಮ್ಮ ಕಥೆ ಕೂಡ ಅದರ ಅಸ್ಲಿ ಭಯಾನಕ ತಿರುವು ತಗೊಳ್ಳೋದು ಇದೇ ಟೈಮ್ನಲ್ಲೇ. ಎಲ್ಲೋ ಒಂದ್ ಕಡೆ ಒಂದು ಪಾಳುಬಿದ್ದ ಪ್ಲಾಟ್ಫಾರ್ಮ್ ಮೇಲೆ 2 ಆತ್ಮಗಳು ಶಾಂತಿ ಸಿಗದೆ ಅಲೆಯುತ್ತಿವೆ. ಸರಿ, ನಾವೀಗ ಆ ಜಾಗದಲ್ಲಿದ್ದೇವೆ. ಒಂದ್ ರೈಲು ಯಾಕೋ ಏನೋ ಶೆಡ್ಯೂಲ್ ಇಲ್ದೇ ಇಲ್ಲಿ ಬಂದ್ ನಿಂತಿದೆ. ಒಳಗಡೆ ಇರೋ ಪ್ಯಾಸೆಂಜರ್ಸ್ ಎಲ್ಲರೂ ಹೇಳೋಕಾಗದಂಥ ಒಂದು ಭಯದಲ್ಲಿ ತಮ್ಮ ತಮ್ಮ ಕಿಟಕಿಗಳನ್ನ ಬಿಗಿಯಾಗಿ ಮುಚ್ಕೊಂಡಿದ್ದಾರೆ. ಒಂದು ಕ್ಷಣ ಆ ರೈಲಿನೊಳಗೆ ನಾವೇ ಇದ್ದೀವಿ ಅಂತ ಅಂದ್ಕೊಳ್ಳಿ. ಸುತ್ತಲೂ ಸೂಜಿ ಬಿದ್ರೂ ಕೇಳಿಸುವಷ್ಟು ಸೈಲೆನ್ಸ್, ಉಸಿರು ಕಟ್ಟೋ ಹಾಗೆ. ಆವಾಗ ಒಬ್ಬ ಪ್ಯಾಸೆಂಜರ್ ಆ ಸೈಲೆನ್ಸ್ ಬ್ರೇಕ್ ಮಾಡಿ ಒಂದು ಪ್ರಶ್ನೆ ಕೇಳ್ತಾನೆ. ಆದ್ರೆ ಅದಕ್ಕೆ ಬರೋ ಉತ್ತರ ಇದೆಯಲ್ಲ, ಅದು ಎಲ್ಲರ ಮೈ ಜುಮ್ ಅನ್ಸುವಂತಿತ್ತು. ಒಬ್ಬ ವಯಸ್ಸಾದ ವ್ಯಕ್ತಿ ಮೆಲ್ಲಗಿನ ದನಿಯಲ್ಲಿ ಆದ್ರೆ ತುಂಬಾನೇ ಅರ್ಜೆಂಟಾಗಿ ಮಾತಾಡ್ತಾರೆ. ಅವರು ಸುಮ್ನೆ ಕಥೆ ಹೇಳ್ತಾ ಇಲ್ಲ, ಅವರು ಹೇಳ್ತಾ ಇರೋದೋ ಒಂದು ಎಚ್ಚರಿಕೆ. ಪ್ರತಿ ರಾತ್ರಿ ವಾಪಸ್ ಬರೋ ಆ ಕಿಟಿಕಿ ಆಚೆ ಕಾಯ್ತಾ ಇರೋ ಒಂದು ನಿಜವಾದ ಜೀವಂತ ಅಪಾಯದ ಬಗ್ಗೆ. ಇಲ್ಲಿ ನೋಡಿ ಎಂಥ ಕಾಂಟ್ರಾಸ್ಟ್ ಇದೆ ಅಂತ. ಟ್ರೈನ್ ಒಳಗಡೆ ಉಸ್ರು ಬಿಗಿ ಹಿಡ್ದು ಕೂತಿರೋ ಭಯ, ಆದ್ರೆ ಹೊರಗಡೆ ನೋಡಕ್ಕೆಲ್ಲ ಶಾಂತ. ಒಬ್ಳು ಚಾಯ್ ಮಾರೋಳು, ಇನ್ನೊಬ್ಳು ಕಸ ಗುಡ್ಸೋಳು, ಅಷ್ಟೇ. ಆದ್ರೆ ಆ ಸೈಲೆನ್ಸ್ ಇದೆಯಲ್ಲ, ಅದೇ ಎಲ್ಲಕ್ಕಿಂತ ಭಯಾನಕ. ಯಾಕಂದ್ರೆ ಕಣ್ಣಿಗ್ ಕಾಣೋ ಆ ಶಾಂತತೆ ಹಿಂದೆಯೇ ಒಂದು ಘೋರ ಸತ್ಯ ಬಚ್ಚಿಟ್ಕೊಂಡಿದೆ. ಆದ್ರೆ ಈ ಎಚ್ಚರಿಕೆಗಳನ್ನೆಲ್ಲ ಕಿವಿಗೆ ಹಾಕಿಕೊಳ್ಳದೆ ರಾಘವ್ ಅಂತ ಒಬ್ಬ ಯುವಕ ಏನಾಗಲ್ಲ ಬಿಡು ಅಂತ ಧೈರ್ಯ ಮಾಡ್ತಾನೆ. ಹೊರಗಡೆ ಇರೋ ಆ 2 ಹೆಂಗಸ್ರನ್ ನೋಡಿ ಒಂದ್ ಕಪ್ ಬಿಸಿ ಬಿಸಿ ಚಾಯ್ ಕುಡಿಯೋಣ ಅನ್ಕೊಳ್ತಾನೆ. ಪಾಪ, ಅದಕ್ಕೆ ತಾನು ತೆರಬೇಕಾದ ಬೆಲೆಯೇನು ಅಂತ ಅವನಿಗ್ ಗೊತ್ತೇ ಇರ್ಲಿಲ್ಲ. ಚಾಯ್ ಮಾರೋಳ ದನಿ ಕೇಳೋಕೆ ತುಂಬಾನೇ ಮೆತ್ತಿಗೆ ಕರೆಯೋ ಹಾಗೆ ಇತ್ತು. ಸರ್, ಬಿಸಿ ಚಹಾ ತಗೊಳ್ಳಿ, ಇಂಥ ಚಹಾನ ನೀವು ಎಲ್ಲೋ ಕುಡಿದಿರಲ್ಲ ಅಂತಾಳೆ. ಅವಳು ಹೇಳಿದ್ದು ನಿಜಾನೇ. ಯಾಕಂದ್ರೆ ಅವಳು ಕೊಡ್ತಾ ಇದ್ದಿದ್ದು ಚಹಾ ಅಲ್ಲ, ಅದು ಅವನನ್ನ ಹತ್ತಿರಕ್ಕೆ ಸೆಳೆಯೋ ಒಂದು ಬಲೆ. ನೋಡಿ, ಆ ಅಟ್ಯಾಕ್ ಎಷ್ಟು ಬೇಗ, ಎಷ್ಟು ಕ್ರೂರವಾಗಿ ನಡೆಯತ್ತೆ ಅಂತ. ಆದ್ರೆ ನಿಜವಾದ ಹಾರರ್ ಏನ್ ಗೊತ್ತಾ? ಟ್ರೈನ್ ಒಳಗಡೆ ಇರೋ ಬೇರೆ ಪ್ಯಾಸೆಂಜರ್ಸ್ ಅವನ್ ಚೀರಾಟ ಕೇಳಿಸ್ತಾ ಇದ್ರು ಭಯದಿಂದ ಮರಗಟ್ಟಿ ಹೋಗಿ ಏನೂ ಮಾಡೋಕಾಗ್ದೆ ಸುಮ್ಮನೆ ಕೂತಿರ್ತಾರೆ. ಸರಿ, ರಾಘವ್ನ ಆ ಘೋರ ಸಾವು ಏನಿದೆ ಅದು ಆಕಸ್ಮಿಕ ಅಲ್ಲ. ಆ ಹಿಂಸೆ ಹಿಂದೆ ಒಂದು ಇತಿಹಾಸ ಇದೆ. ದುಃಖ, ದ್ರೋಹ, ಸೇಡು ಎಲ್ಲವೂ ಸೇರಿರುವ ಒಂದು ಕಥೆ ಇದೆ. ಈಗ ಮೊದ್ಲೇ ವಾರ್ನ್ ಮಾಡಿದ್ರಲ್ಲ ವಯಸ್ಸಾದ ವ್ಯಕ್ತಿ, ಅವರು ಆ ಸ್ಟೇಷನ್ನ ಆ ದುರಂತದ ರಹಸ್ಯವನ್ನ ಬಿಚ್ಚಿಡೋಕೆ ಶುರು ಮಾಡ್ತಾರೆ. ಎಲ್ಲವೂ ಎಲ್ಲಿಂದ ಶುರುವಾಯಿತು ಅಂತ ಹೇಳ್ತಾರೆ. ಇದು ರೀಟಾ ಮತ್ತು ಸೀತಾ, 2 ಅಕ್ಕತಂಗಿಯರ ಕಥೆ. ನಿಜಕ್ಕೂ ಮನಸ್ಸು ಕರಗುವಂಥದ್ದು. ಅವರು ತಮ್ಮ ಚಿಕ್ಕಪ್ಪನ ಜೊತೆ ಒಂದು ಹೊಸ ಜೀವನ ಶುರು ಮಾಡೋಕೆ ಅಂತ ದೊಡ್ಡ ಭರವಸೆಯಿಂದ ಹೊರಟಿದ್ರು. ಆದ್ರೆ ನೋಡಿ, ಅವರ ಪಯಣ ಇದೇ ರೈಲ್ವೆ ಸ್ಟೇಷನ್ನಲ್ಲಿ ದ್ರೋಹ ಮತ್ತು ಕೊಲೆಯಲ್ಲಿ ಮುಗಿದೋಯ್ತು. ಹೌದು, ಆ ವಯಸ್ಸಾದ ವ್ಯಕ್ತಿ ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಾ ಇರೋದಕ್ಕೆ ಕಾರಣನೇ ಇದು. ಅವರು ಆ ಅಕ್ಕತಂಗಿಯರ ಹಳ್ಳಿಗೆ ಹೊರಟಿದ್ದಾರೆ, ಹೇಗಾದ್ರೂ ಮಾಡಿ ಅವರ ಆತ್ಮಗಳಿಗೆ ಮುಕ್ತಿ ಕೊಡಿಸೋ ದಾರಿಯನ್ನ ಹುಡುಕೋಕೆ. ಆದ್ರೆ ಅವರು ಹಳ್ಳಿ ತಲುಪಿದಾಗ ಒಂದು ಶಾಕ್ ಕಾದಿತ್ತು. ಆ ಚಿಕ್ಕಪ್ಪ ಆಗ್ಲೇ ತೀರ್ಕೋಗಿದ್ದ. ಇನ್ನು ಎಲ್ಲ ಭರವಸೆನೂ ಹೋಯ್ತು ಅಂಟ್ಕೊಳ್ಳುವಾಗ್ಲೇ ಆ ಚಿಕ್ಕಪ್ಪನ ಹೆಂಡತಿ ಊರ್ಮಿಳ ಒಂದು ಸಣ್ಣ ಸುಳಿವನ್ನ ಕೊಡುತ್ತಾಳೆ. ಕಥೆಯನ್ನೇ ಬದಲಿಸೋ ಒಂದು ಸುಳಿವು. ಅದೇನಪ್ಪ ಅಂದ್ರೆ ಒಂದು ಸಣ್ಣ ಚೀಟಿ. ಅದ್ರಲ್ಲೊಂದು ಅಡ್ರೆಸ್ ಇದೆ. ಆ ಚಿಕ್ಕಪ್ಪನನ್ನ ಯಾವುದು ಯಾವಾಗ್ಲೂ ಕಾಡ್ತಾ ಇತ್ತೋ ಆ ರಹಸ್ಯದ ಅಡ್ರೆಸ್. ಇದು ಕೇವಲ ಒಂದು ವಿಳಾಸ ಅಲ್ಲ, ವರ್ಷಗಳಿಂದ ಮುಚ್ಚಿ ಹೋಗಿದ್ದ ಒಂದು ಭಯಾನಕ ಸತ್ಯದ ಬಾಗಿಲು ತೆಗೆಯೋ ಬೀಗದ ಕ್ಲೈ. ಆ ಅಡ್ರೆಸ್ ಫಾಲೋ ಮಾಡ್ಕೊಂಡು ಹೋದಾಗ ಆ ವೃದ್ಧನ್ಗೆ ಸಿಕ್ಕಿದ್ದು ಒಬ್ಬ ತಾಂತ್ರಿಕ. ಆತ್ಮಗಳ ಲೋಕದ ಬಗ್ಗೆ, ಅವುಗಳ ರಹಸ್ಯಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ಒಬ್ಬ ವ್ಯಕ್ತಿ. ಆ ತಾಂತ್ರಿಕ ಇಡೀ ಕಥೆಯ ಗತಿಯನ್ನೇ ಬದಲಿಸಿಬಿಡುವಂಥ, ಯಾರೂ ಊಹಿಸದಂಥ ಒಂದು ಶಾಕಿಂಗ್ ಸತ್ಯವನ್ನ ಹೇಳ್ತಾರೆ. ಆ ಸತ್ಯ ಅಸಲಿಗೆ ಊಹೆಗೂ ಮೀರಿದ್ದು. ಆ ಚಾಯ್ ಮಾರೋಳು, ಕಸಗುಡಿಸೋಳು ಅವರೆಲ್ಲ ಬರೀ ಕೈಗೊಂಬೆಗಳಷ್ಟೇ. ನಿಜವಾದ ಖಳನಾಯಕ ಆ ಪ್ಲಾಟ್ಫಾರ್ಮ್ ಮೇಲೆ ಇರ್ಲೇ ಇಲ್ಲ. ಆತ ಅವರ ಸ್ವಂತ ರಕ್ತ ಸಂಬಂಧಿ, ಅವರ ಚಿಕ್ಕಪ್ಪನೇ. ಕೇವಲ ಆಸ್ತಿಯ ದುರಾಸೆಗಾಗಿ ಅವರ ಕೊಲೆಗೆ ಸುಪಾರಿ ಕೊಟ್ಟಿದ್ದ. ಸೊ ಕಥೆ ಈಗ ಒಂದು ಪೂರ್ತಿ ಸರ್ಕಲ್ ಹೊಡೆದು ವಾಪಸ್ ಬಂದಿದೆ. ಗಡಿಯಾರದಲ್ಲಿ ಮತ್ತೆ ಬೆಳಿಗ್ಗೆ ಜಾವ 3 ಗಂಟೆ. ಆ ವೃದ್ಧ
ಮತ್ತು ತಾಂತ್ರಿಕ ಇಬ್ರು ಮತ್ತೆ ಅದೇ ಸ್ಟೇಷನ್ಗೆ ಬಂದಿದ್ದಾರೆ, ಒಂದು ಕೊನೆಯ ಮುಖಾಮುಖಿಗಾಗಿ. ಆ ತಾಂತ್ರಿಕ ಆ ನಿಜವಾದ ಕೊಲೆಗಾರನ ಆತ್ಮವನ್ನೇ ಅಲ್ಲಿಗೆ ಕರೆಸ್ತಾರೆ. ಚಿಕ್ಕಪ್ಪ ನತ್ತುಲಾಲ್ನ ಆತ್ಮ ಪ್ರತ್ಯಕ್ಷವಾಗಿ ತಾನು ಕೊಂದಿದ್ದ ತನ್ನ ಅಕ್ಕ ತಂಗಿ ಮಕ್ಕಳ ಹತ್ತಿರ ಕ್ಷಮೆ ಕೇಳುತ್ತೆ. ಸತ್ಯ ಗೊತ್ತಾಗಿ ತಮ್ಮನ್ನ ಕೊಂದವನೇ ಬಂದು ಕ್ಷಮೆ ಕೇಳಿದಾಗ ಇಷ್ಟೂ ವರ್ಷ ಸೇಡಿನ ಕಿಚ್ಚಿನಲ್ಲಿ ಬೇಯುತ್ತಿದ್ದ ಆ ಅಕ್ಕ ತಂಗಿಯರ ಆತ್ಮಗಳು ಕೊನೆಗೂ ಮುಕ್ತಿ ಬೇಕು ಅಂತ ಕೇಳ್ಕೊಳ್ತಾವೆ. ಆ ಕ್ಷಮೆಯಾಚನೆಯೊಂದಿಗೆ ಆ ಸೇಡಿನ ಚಕ್ರ ಕೊನೆಗೂ ಮುರಿಯುತ್ತೆ. ತಾಂತ್ರಿಕ ಅಂತಿಮ ವಿಧಿವಿಧಾನಗಳನ್ನ ಪೂರೈಸಿದಾಗ ಆ ಸಹೋದರಿಯರ ಆತ್ಮಗಳಿಗೆ ಬದುಕಿದ್ದಾಗ ಸಿಗದಿದ್ದ ಶಾಂತಿ ಕೊನೆಗೂ ಸಿಗುತ್ತೆ. ಈ ಕಥೆ ಕೊನೆಯಲ್ಲಿ ನಮ್ಮೆದುರು ಒಂದು ತಣ್ಣನೆಯ ಸತ್ಯವನ್ನ ಇಟ್ಟು ಹೋಗುತ್ತೆ. ಕೆಲವೊಮ್ಮೆ ಎಲ್ಲಕ್ಕಿಂತ ದೊಡ್ಡ ಅಪಾಯ ಬರೋದು ನಾವು ಯಾರನ್ನ ಕಣ್ಮುಚ್ಚಿ ನಂಬುತ್ತೀವೋ ಅವರಿಂದಲೇ. ಇದು ನಮ್ಮನ್ನ ನಾವೇ ಒಂದು ಪ್ರಶ್ನೆ ಕೇಳ್ಕೊಳ್ಳುವಂಥ ಮಾಡುತ್ತೆ. ನಮ್ಗೆ ತುಂಬಾನೇ ಹತ್ರದವರು ಅಂತ ನಾವಂದುಕೊಂಡವರ ಬಗ್ಗೆ ನಮಗೆ ನಿಜವಾಗಿಯೂ ಎಷ್ಟು ಗೊತ್ತು?